ನಾವು ಪರ್ಸನಲ್ ಲೋನ್ ತಗೊಳ್ಳುವಾಗ ಗಮನ ಕೊಡೋದು ಸಾಮಾನ್ಯವಾಗಿ ಎರಡು ವಿಷಯಗಳಿಗೆ ಬಡ್ಡಿ ದರ ಮತ್ತೆ ತಿಂಗಳ ಇಎಂಐ. ಕೇವಲ 12% ಬಡ್ಡಿ ಅಂತ ಬ್ಯಾಂಕ್ಗಳು ಜಾಹೀರಾತು ಕೊಡ್ತಾರೆ, ಆದರೆ ನಿಜವಾದ ವೆಚ್ಚ ಎಪಿಆರ್ ಅಂದ್ರೆ ಆನ್ಯುಯಲ್ ಪರ್ಸೆಂಟೇಜ್ ರೇಟ್ ನಲ್ಲಿ ಬಚ್ಚಿಟ್ಟಿರುತ್ತೆ. ಇದರಲ್ಲಿ ಬಡ್ಡಿ ಜೊತೆಗೆ ಪ್ರೊಸೆಸಿಂಗ್ ಫೀಸ್, ಡಾಕ್ಯುಮೆಂಟೇಶನ್ ಶುಲ್ಕ, ಸರ್ವಿಸ್ ಚಾರ್ಜ್ ಎಲ್ಲ ಕೂಡ ಸೇರಿರುತ್ತೆ. ಆದ್ದರಿಂದ ಕೇವಲ ಬಡ್ಡಿ ದರ ಕೇಳೋದೇ ಬೇಡ, ಒಟ್ಟು ಎಪಿಆರ್ ಎಷ್ಟು ಅಂತ ಸ್ಪಷ್ಟವಾಗಿ ಕೇಳಿ. ಒಂದು ಇಎಂಐ ತಪ್ಪಾದ್ರೆ ದಂಡ ಕಟ್ಟಿ ಮುಗಿಸ್ಬಿಡೋಣ ಅನ್ನೋದು ತಪ್ಪು. ಸತತವಾಗಿ ಇಎಂಐ ತಪ್ಪಿಸಿದ್ರೆ ಬಡ್ಡಿ ದರವೇ ಹೆಚ್ಚಾಗಬಹುದು. 12% ಇದ್ದದ್ದು 18% ಆಗಬಹುದು. ಜೊತೆಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಹಾಳಾಗತ್ತೆ. ಭವಿಷ್ಯದಲ್ಲಿ ಸಾಲ ಸಿಗದಂತೆ ಆಗಬಹುದು. ಇಎಂಐ ಕಡಿಮೆ ಮಾಡೋದಕ್ಕೆ ಅವಧಿ ಹೆಚ್ಚಿಸಿದ್ರೆ ಕೂಡ ಮೋಸವೇ ಸರಿ. ಇನ್ನು ಇಎಂಐ ಕಡಿಮೆ ಆದ್ರೂ ನೀವು ಕಟ್ಟೋ ಒಟ್ಟು ಬಡ್ಡಿ ದುಪ್ಪಟ್ಟಾಗುತ್ತೆ. ಯಾವುದೇ ಕಾರಣಕ್ಕೆ ಬ್ಯಾಂಕ್ ಅಥವಾ ಎನ್ಬಿಎಫ್ಸಿ ಕಡೆಯಿಂದ ನಿಯಮ ಉಲ್ಲಂಘನೆ ಆಗಿದ್ರೆ ಗ್ರಾಹಕರಾದ ನಿಮಗೆ ಹಕ್ಕುಗಳಿವೆ. ದೂರು ದಾಖಲಿಸೋದಕ್ಕೆ ನಿಮಗೆ ಅವಕಾಶ ಇದೆ. ಆ ವಿಧಾನ ಲೋನ್ ಒಪ್ಪಂದದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿರಬೇಕು. ಅದನ್ನ ಓದದೆ ಸಹಿ ಹಾಕೋದು ದೊಡ್ಡ ಅಪಾಯ. ಒಮ್ಮೆ ಸಾಲದ ಬಲೆ ಒಳಗೆ ಬಿದ್ರೆ ಹೊರಗೆ ಬರೋದು ತುಂಬಾ ಕಷ್ಟ. ಒಂದು ಸಾಲ ತೀರ್ಸೋದಕ್ಕೆ ಇನ್ನೊಂದು ಸಾಲ ಬೇಕಾಗತ್ತೆ. ಹೀಗಾಗಿ ಪರ್ಸನಲ್ ಲೋನ್ ತೆಗೆದುಕೊಳ್ಳೋಕೆ ಮುಂಚೆ ಪ್ರತಿಯೊಂದು ಪುಟವನ್ನ ನೀವು ಓದಬೇಕಾಗತ್ತೆ. ಅರ್ಥ ಆಗದಿದ್ರೆ ಕೇಳಿ. ಅವಸರವೇ ಅಪಘಾತಕ್ಕೆ ಕಾರಣ ಅನ್ನೋ ಮಾತು ಸಾಲದ ವಿಷಯದಲ್ಲಿ 100% ಸತ್ಯ.